ಪ್ರಕರಣದಲ್ಲಿ ಸರ್ ಗುರುಡೆ ಗ್ಯಾಂಗ್ ಮತ್ತೊಂದು ಇತ್ತದಿದೆ ಸರ್. ಈಗ ವಿಠಲ್ ಗೌಡ ಅಂತ ಹೇಳಿ ಸಾಕಷ್ಟು ಅವರ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಕೂಡ 5 ಅಸ್ಥಿ ಪಂಜರ ಸಿಕ್ಕಿದೆ. ಅದು ಹೆಣ್ಣು ಅಸ್ಥಿ ಪಂಜರ ಅಂತ ಹೇಳಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಈ ಯಾರು ಕೊಟ್ಟಾರಿ? ಈ ಸೌಜನ್ಯ ಅವರ ಮಾವ ಸರ್. ನೋಡ್ರಿ, ಅವನ ಹೆಂಗ್ ವಿಶ್ವಾಸಾರ್ಹತೆ ನೀವು ಇದು ಮಾಡ್ತೀರಿ? SIT ಅವ್ರು ಈ ಪ್ರಕರಣದ ಬೇರೆ ಇಲ್ಲ, SIT ಅವ್ರು ಏನಾರು ಕೊಟ್ಟಾರಾ? ಇಲ್ಲ. ಇದಕ್ಕೆ ನೋಡ್ರಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಹಣ ಬಂದಿದೆ ಅಂತ ಹೇಳಿ ಅದಕ್ಕೆ ನಾವು ಒತ್ತಾಯ ಮಾಡೋದೇನಂದ್ರೆ ಇದು NIA ತನಿಖೆ ಆಗಬೇಕು. ಎಲ್ಲೆಲ್ಲಿದ್ದು ಹಣ ಬಂತು, ದುಬೈನಿಂದ ಎಲ್ಲಿದ್ದು ಬಂತು, ಈ ಧರ್ಮಸ್ಥಳ ಟಾರ್ಗೆಟ್ ಇದೆ. ಭಾರತದಲ್ಲಿ ಸನಾತನ ಹಿಂದೂ ಧರ್ಮದ ದೇವಸ್ಥಾನಗಳ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಆಯಿತು, ಈಗ ಮೈಸೂರು ಚಾಮುಂಡಿ ತಾಯಿ, ಯಾವ ಬಲಕೀಶ್ ಹೌದಲ್ರಿ, ಬಾನು ಮುಸ್ತಾಕ್ಗೆ ಚಾಮುಂಡಿ ತಾಯಿಗೆ ಏನು ಸಂಬಂಧ? ಏನು ಎಕ್ಸ್ ಮುಸ್ಲಿಮಾ? ಅದ್ರ ಡಿಕ್ಲೇರ್ ಮಾಡ್ಕೊಳ್ಳಿ. ಹೆಣ್ಮಗ ಈಗ ಜಗತ್ನಾಗ ಒಂದು ಹೊಸ ಜನಾಂಗ ಹುಟ್ತಾ ಇದೆ. ಇದೇನಂದ್ರೆ ಎಕ್ಸ್ ಮುಸ್ಲಿಂ. ನಾವು ಮುಸ್ಲಿಮ್ ಇದನ್ನ ಸಿದ್ಧಾಂತ ಒಪ್ಪೋದಿಲ್ಲ ಅನ್ನೋ ಒಂದು ಜನಾಂಗ ಹುಟ್ಟೈತಿ. ಹಂಗೇನೆ ಅದವರೇ ಡಿಕ್ಲೇರ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನಾನು ಗೌರವಯುತವಾಗಿ ಹಿಂಗೆ ಸರಿಬೇಕು. ಯಾಕಂದರೆ ಮೂರ್ತಿ ಪೂಜೆ ಮಾಡೋರನ್ನ ನಮ್ಮನ್ನೇನಂತ ಕರೀತಾರೆ? ಕಾಫೀರ್ ಅಂತ ಕರೀತಾರೆ. ಕಾಫೀರ್ ಜೊತೆಗೆ ಯಾರು ಮುಸಲ್ಮಾನರು ಸೇರ್ತಾರಲ್ಲ ಅವ್ರನ್ನೂ ಕೊಲ್ಲಬೇಕಂತೇಳಿ ಕುರಾನ್ ಹೇಳ್ತಾರೆ. ಅಂದಾಗ ಈಗೇನೋ ನಾನು ಕೇಳ್ತೀನಿ ಮುಸ್ಲಿಂ ಮೌಲ್ಯಗಳಿಗೆ, ನೀವು ಮುಂದಿನ ಕ್ರಮ ಏನು ನಿಮ್ಮ ಕುರಾನ್ ಪ್ರಕಾರ? ಇವತ್ತು ನಮ್ಮ ಚಾಮುಂಡಿ ತಾಯಿಗೆ ಉಮ ಏರಿಸ್ಲಕ್ಕೆ ಬರ್ತಾಯಿದ್ರು. ನೀವು ಯಾವುದಾದ್ರೂ ನಾಟಕದ ಉದ್ಘಾಟನೆ ಮಾಡಲಿ, ಯಾವುದಾದ್ರೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿ, ಆದರೆ ಚಾಮುಂಡಿ ದೇವಿ ಮೇಲೆ ಹೂವು ಹಾಕೋರು ಅವರು ಸನಾತನ ಧರ್ಮೀಯರೇ ಇರಬೇಕು. ಸಾಮಾನ್ಯ ಒಬ್ಬ ದಲಿತ ಮಹಿಳೆಗೂ ಅದಕ್ಕೆ ಅಧಿಕಾರ ಇದೆ. ಅಂಥದನ್ನು ಸಿದ್ದರಾಮಯ್ಯ ಅಪವಿತ್ರ ಮಾಡ್ಬೇಕಂತೇಳಿ, ಚಾಮುಂಡಿ ದೇವಿ ಅಪವಿತ್ರ ಮಾಡ್ಬೇಕಂತೇನು ಮಾಡ್ಯಾರ. ಇದರ ಮೇಲೆ ನಾನು ಇವತ್ತೇ ಭವಿಷ್ಯ ಹೇಳ್ತೀನಿ, ಸಿದ್ದರಾಮಯ್ಯ ರಾಜಕೀಯ ಅಂತ ಈ ಚಾಮುಂಡಿ ತಾಯಿಯಿಂದ ಶಾಪದಿಂದಲೇ ಆಗ್ತದೆ. ಪ್ರಕರಣದಲ್ಲಿ ಸರ್ ಗುರುಡೆ ಗ್ಯಾಂಗ್ ಮತ್ತೊಂದು ಇತ್ತದಿದೆ ಸರ್. ಈಗ ವಿಠಲ್ ಗೌಡ ಅಂತ ಹೇಳಿ ಸಾಕಷ್ಟು ಅವರ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಕೂಡ 5 ಅಸ್ಥಿ ಪಂಜರ ಸಿಕ್ಕಿದೆ. ಅದು ಹೆಣ್ಣು ಅಸ್ಥಿ ಪಂಜರ ಅಂತ ಹೇಳಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಈ ಯಾರು ಕೊಟ್ಟಾರಿ? ಈ ಸೌಜನ್ಯ ಅವರ ಮಾವ ಸರ್. ನೋಡ್ರಿ, ಅವನ ಹೆಂಗ್ ವಿಶ್ವಾಸಾರ್ಹತೆ ನೀವು ಇದು ಮಾಡ್ತೀರಿ? SIT ಅವ್ರು ಈ ಪ್ರಕರಣದ ಬೇರೆ ಇಲ್ಲ, SIT ಅವ್ರು ಏನಾರು ಕೊಟ್ಟಾರಾ? ಇಲ್ಲ. ಇದಕ್ಕೆ ನೋಡ್ರಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಹಣ ಬಂದಿದೆ ಅಂತ ಹೇಳಿ ಅದಕ್ಕೆ ನಾವು ಒತ್ತಾಯ ಮಾಡೋದೇನಂದ್ರೆ ಇದು NIA ತನಿಖೆ ಆಗಬೇಕು. ಎಲ್ಲೆಲ್ಲಿದ್ದು ಹಣ ಬಂತು, ದುಬೈನಿಂದ ಎಲ್ಲಿದ್ದು ಬಂತು, ಈ ಧರ್ಮಸ್ಥಳ ಟಾರ್ಗೆಟ್ ಇದೆ. ಭಾರತದಲ್ಲಿ ಸನಾತನ ಹಿಂದೂ ಧರ್ಮದ ದೇವಸ್ಥಾನಗಳ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಆಯಿತು, ಈಗ ಮೈಸೂರು ಚಾಮುಂಡಿ ತಾಯಿ, ಯಾವ ಬಲಕೀಶ್ ಹೌದಲ್ರಿ, ಬಾನು ಮುಸ್ತಾಕ್ಗೆ ಚಾಮುಂಡಿ ತಾಯಿಗೆ ಏನು ಸಂಬಂಧ? ಏನು ಎಕ್ಸ್ ಮುಸ್ಲಿಮಾ? ಅದ್ರ ಡಿಕ್ಲೇರ್ ಮಾಡ್ಕೊಳ್ಳಿ. ಹೆಣ್ಮಗ ಈಗ ಜಗತ್ನಾಗ ಒಂದು ಹೊಸ ಜನಾಂಗ ಹುಟ್ತಾ ಇದೆ. ಇದೇನಂದ್ರೆ ಎಕ್ಸ್ ಮುಸ್ಲಿಂ. ನಾವು ಮುಸ್ಲಿಮ್ ಇದನ್ನ ಸಿದ್ಧಾಂತ ಒಪ್ಪೋದಿಲ್ಲ ಅನ್ನೋ ಒಂದು ಜನಾಂಗ ಹುಟ್ಟೈತಿ. ಹಂಗೇನೆ ಅದವರೇ ಡಿಕ್ಲೇರ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನಾನು ಗೌರವಯುತವಾಗಿ ಹಿಂಗೆ ಸರಿಬೇಕು. ಯಾಕಂದರೆ ಮೂರ್ತಿ ಪೂಜೆ ಮಾಡೋರನ್ನ ನಮ್ಮನ್ನೇನಂತ ಕರೀತಾರೆ? ಕಾಫೀರ್ ಅಂತ ಕರೀತಾರೆ. ಕಾಫೀರ್ ಜೊತೆಗೆ ಯಾರು ಮುಸಲ್ಮಾನರು ಸೇರ್ತಾರಲ್ಲ ಅವ್ರನ್ನೂ ಕೊಲ್ಲಬೇಕಂತೇಳಿ ಕುರಾನ್ ಹೇಳ್ತಾರೆ. ಅಂದಾಗ ಈಗೇನೋ ನಾನು ಕೇಳ್ತೀನಿ ಮುಸ್ಲಿಂ ಮೌಲ್ಯಗಳಿಗೆ, ನೀವು ಮುಂದಿನ ಕ್ರಮ ಏನು ನಿಮ್ಮ ಕುರಾನ್ ಪ್ರಕಾರ? ಇವತ್ತು ನಮ್ಮ ಚಾಮುಂಡಿ ತಾಯಿಗೆ ಉಮ ಏರಿಸ್ಲಕ್ಕೆ ಬರ್ತಾಯಿದ್ರು. ನೀವು ಯಾವುದಾದ್ರೂ ನಾಟಕದ ಉದ್ಘಾಟನೆ ಮಾಡಲಿ, ಯಾವುದಾದ್ರೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿ, ಆದರೆ ಚಾಮುಂಡಿ ದೇವಿ ಮೇಲೆ ಹೂವು ಹಾಕೋರು ಅವರು ಸನಾತನ ಧರ್ಮೀಯರೇ ಇರಬೇಕು. ಸಾಮಾನ್ಯ ಒಬ್ಬ ದಲಿತ ಮಹಿಳೆಗೂ ಅದಕ್ಕೆ ಅಧಿಕಾರ ಇದೆ. ಅಂಥದನ್ನು ಸಿದ್ದರಾಮಯ್ಯ ಅಪವಿತ್ರ ಮಾಡ್ಬೇಕಂತೇಳಿ, ಚಾಮುಂಡಿ ದೇವಿ ಅಪವಿತ್ರ ಮಾಡ್ಬೇಕಂತೇನು ಮಾಡ್ಯಾರ. ಇದರ ಮೇಲೆ ನಾನು ಇವತ್ತೇ ಭವಿಷ್ಯ ಹೇಳ್ತೀನಿ, ಸಿದ್ದರಾಮಯ್ಯ ರಾಜಕೀಯ ಅಂತ ಈ ಚಾಮುಂಡಿ ತಾಯಿಯಿಂದ ಶಾಪದಿಂದಲೇ ಆಗ್ತದೆ.